ಎಸ್ ಹಾಯ್ ಎವ್ರಿವನ್. ಇವತ್ತಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳು ಮತ್ತು ದಶಮಾಂಶಗಳ ಪಾಠವನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಎರಡನೇ ವಿಡಿಯೋ ಆಗಿರುತ್ತೆ. ಸೊ ಫಸ್ಟ್ ವಿಡಿಯೋದಲ್ಲಿ ನಾವು ಏನು ಕಲ್ತ್ಕೊಂಡಿದ್ವಪ್ಪ ಅಂತ ಅಂದರೆ ಕೂಡೋದು ಮತ್ತು ಕಳೆಯೋದು ಭಿನ್ನರಾಶಿಯನ್ನು ಅಲ್ವಾ. ಸೊ 2+3+4+3 ಇತ್ತು ಅಂತ ಅಂದರೆ ನಮಗೆ ಇಲ್ಲಿ ಛೇದ ಸಮವಾಗಿತ್ತು ಅಂತಂದರೆ ಅದೇ ಛೇದವನ್ನು ಬರೀಬೇಕು. 2+4 = 6/3 ಅಂತ ಹೇಳಿ ಬರಿತಿದ್ವಿ. ಇದು ನಾನು ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋಕ್ಕೋಸ್ಕರ ತಗೋತಾ ಇದ್ದೀನಿ. ಅದೇ ನಮ್ಗೆ ಏನಾದರೂ ಮೈನಸ್ ಇತ್ತು ಅಂತಂದರೆ 5/2 - 1/2 ಇತ್ತು ಅಂದರೆ 5 - 1/2 ಅಲ್ಲಿಗೆ 4/2 ಆಗ್ತಿತ್ತು. ಹೌದಾ. ಸೊ ಈಗ ಭಿನ್ನವಾಗಿತ್ತು, ಛೇದ ಏನಾಗಿದೆ ಸೇಮ್ ಇರಬಾರ್ದು, ಛೇದನು ಸೇಮ್ ಇರಬಾರ್ದು ಅಂತ ಟೈಮಲ್ಲಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೀನಲ್ವ. 1/2 + 2/3 ಇತ್ತು ಅಂತ ಅಂದರೆ 3 2 6, ಮಧ್ಯದಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಇದನ್ನೇ ಬರೀಬೇಕು. 3 1 3, 2 2 4, ಅಲ್ಲಿಗೆ 7/6 ಆಯಿತು. ಇದೇ ಥರ ನಾವು ಮೈನಸ್ಗೂ ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಿಷ್ಟು ನೆನಪಲ್ಲಿದೆ ಅಂತ ಅಂದ್ಕೊಳ್ತೀನಿ. ಹೋದ ವಿಡಿಯೋದಲ್ಲಿ ನಿಮಗೆ ಆ್ಯಕ್ಚುಲಿ ಏನಾಗಿತ್ತು, ಸೌಂಡ್ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳಿ ಆ್ಯಕ್ಚುಲಿ ಅದನ್ನು ನಾನು ಮತ್ತೆ ವಿಡಿಯೋನ ಡಿಲೀಟ್ ಮಾಡಿದೆ. ಹಾಗಾಗಿ ಕೆಲವ್ರು ಕೇಳಿದ್ರಿ ವಿಡಿಯೋ ಓದಬೇಕು ಅಂತ ಹೇಳಿ. ಸೊ ಇದಿಷ್ಟು ನಾನು ತೋರಿಸ್ಕೊಟ್ಟಿದ್ದೆ ಅನ್ನೋ ನಿಮಗೆ ಆಲ್ರೆಡಿ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಚಿತ್ರದ ನಾನು ನೋಡ್ಕೊಂಬಿಟ್ಟು ನೋಡಿ, ಚಿತ್ರನ ನೋಡಿ ನಾವೇನು ಹೇಳ್ಬೋದು, ಇಲ್ಲಿ ಕೊಟ್ಟಿರೋ ಒಂದು ಭಿನ್ನರಾಶಿಲಿ ಏನಾಗ್ತದೆ, ಈ ಭಿನ್ನರಾಶಿ ಹೇಳ್ತೀರಾ, ಇದಕ್ಕೆ ಎಷ್ಟಾಗುತ್ತೆ, ಟೋಟಲ್ ಇರೋದು 4 ಭಾಗ, ಅಲ್ಲಿಗೆ 1 ಭಾಗ ಏನು ಮಾಡಿದ್ದಾರೆ, ಶೇಡ್ ಮಾಡಿದ್ದಾರೆ. ಹಾಗಿದ್ರೆ ಅದೇ ಥರ ಈ ಥರದ್ದು ನಮಗೆ ಎಷ್ಟಿದ್ದಾವೆ, 2 ಇದ್ದಾವೆ. ಇದರಲ್ಲೂ ಏನಾಗಿದೆ, 1 ಭಾಗ ಶೇಡ್ ಮಾಡಿದ್ದಾರೆ, ಟೋಟಲ್ ಭಾಗಗಳು 4 ಇದ್ದಾವೆ. ಹಾಗಿದ್ರೆ 1+1 ಇದಿಷ್ಟನ್ನು ನಾವು ರಿಸಲ್ಟ್ ಏನಂತ ಬರಿಬೋದು, ರಿಸಲ್ಟ್ ಇಲ್ಲಿ ಏನಾಗ್ತದೆ, ಹಾಗಿದ್ರೆ 1ರಲ್ಲೇ ತೋರಿಸೋದಾದ್ರೆ ವೃತ್ತ, ಅದರಲ್ಲಿ 4 ಭಾಗಗಳಿದ್ದಾವೆ, 2 ಭಾಗ ಏನು ಮಾಡಿದ್ದಾರೆ, ಶೇಡ್ ಮಾಡಿದ್ದಾರೆ. ಇದನ್ನ ನಾನು ಲೆಕ್ಕದಲ್ಲಿ ತೋರಿಸೋದಾದ್ರೆ 1/4 ಅನ್ನೋದು ಎಷ್ಟು ಸರಿ ಇದೆ, 2 ಸರಿ ಇದೆ. ಕರೆಕ್ಟಾ. ಹಾಗಿದ್ರೆ ಅಲ್ಲಿಗೆ ಉತ್ತರ ಏನಾಗುತ್ತೆ, 2/4. ಇದನ್ನೇ ನಾವು ಭಿನ್ನರಾಶಿಯ ಗುಣಾಕಾರ ಅಂತ ಹೇಳಿ ಕರಿತೀವಿ. ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ 1/4 ಅಂತ ತೋರಿಸಿದ್ದಾರೆ, ಇದನ್ನು 1/4 ಅಂತ ತೋರಿಸಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ 1/4 ಅನ್ನೋದು 2 ಬಾರಿ ಇದೆ, ಇಂಟು 2. ಹಾಗಿದ್ರೆ ಅಲ್ಲಿಗೆ ಏನಾಗುತ್ತೆ, 2 1 2, ಅಂಶನ ಅಂಶ ಜೊತೆ ಗುಣಿಸ್ತೀರಾ ಅಷ್ಟೇ. 2 1 2, ಕೆಳಗಡೆ ಛೇದ ಏನು ಇಲ್ಲ ಇಲ್ಲಿ, ಹಾಗಾಗಿ ಅದನ್ನ ಹಾಗೆ ತಗೋತೀರಾ, 4 ಅಂತ ಹೇಳಿ ಬರ್ಕೊಳ್ತೀರಾ. ಇದನ್ನ ನಾನು ಚಿತ್ರದಲ್ಲಿ ಮೂಲಕ ತೋರಿಸೋದಾದ್ರೆ ಕರೆಕ್ಟ್ ಇದೆಯಾ ನೋಡಿ, ಒಟ್ಟು ಭಾಗಗಳು 4 ಇದಾವೆ, 2 ಭಾಗಗಳು ಶೇಡ್ ಮಾಡಿದ್ದಾರೆ. ಯು ಗಾಟ್ ಅ ಸೇಮ್ ಆನ್ಸರ್, ನಿಮಗೆ ಆನ್ಸರ್ ಸೇಮ್ ಬಂತು. ಅದನ್ನೇ ನಮಗಿಲ್ಲಿ ಭಿನ್ನರಾಶಿಯ ಒಂದು ಚಿತ್ರದ ಮೂಲಕ ತೋರಿಸ್ಕೊಂಡಿದ್ದಾರೆ. ಇದೇ ತರ ಇಲ್ಲಿ ನಮ್ಗೆ ಇವಾಗ ಇನ್ನೊಂದು ಬಾಕ್ಸ್ ತಗೊಂಡಿದ್ದಾರೆ, ಚೌಕವನ್ನ ತಗೊಂಡ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ನೋಡೋಣ ಏನು ಅಂತ ಹೇಳಿ. ಇಲ್ಲಿ 4 ಭಾಗಗಳಿದಾವೆ, 1 ಭಾಗನ ಶೇಡ್ ಮಾಡಿದ್ದಾರೆ. ಇಲ್ಲೂ ಸಹಿತ 4 ಭಾಗಗಳಿದೆ, 1 ಭಾಗ ಶೇಡ್ ಮಾಡಿದ್ದಾರೆ. 4 ಭಾಗಗಳಿದಾವೆ, 1 ಭಾಗ ಶೇಡ್ ಮಾಡಿದ್ದಾರೆ. ಇದರ ಅರ್ಥ 1/4 ಅನ್ನೋದು ಎಷ್ಟು ಸರಿ ಇದೆ, 3 ಬಾರಿ ಇದೆ. ಅಂಶನ ಅಂಶ ಜೊತೆ ಗುಣಿಸ್ರಿ, 3 1 3/4. ಹಾಗಿದ್ರೆ ಇದನ್ನ ನಾನು ಚಿತ್ರದ ಮೂಲಕ ಇಲ್ಲಿ ತೋರಿಸಿದ್ದಾರೆ ನೋಡಿ, ಒಟ್ಟು ಭಾಗಗಳು 4, 3 ಭಾಗ ಶೇಡ್ ಮಾಡಿದ್ದಾರೆ. ಸರಿಯಾಗಿದೆಯಾ. ಸೊ ಈ ರೀತಿಯಾಗಿ ನಮಗೆ ಭಿನ್ನರಾಶಿಯ ಗುಣಾಕಾರನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಚಿತ್ರ ಇದೆ, ಒಟ್ಟು ಭಾಗಗಳು 9 ಇದಾವೆ, 2 ಭಾಗನ ಶೇಡ್ ಮಾಡಿದ್ದಾರೆ. 9 ಭಾಗ 2 ಭಾಗ ಶೇಡ್, 9 ಭಾಗ 2 ಬಾರಿ ಶೇಡ್. 2 ಭಾಗಗಳು ಶೇಡ್ ಮಾಡಿದ್ದಾರೆ. 2/9 ಅನ್ನೋದು ಎಷ್ಟು ಸರಿ ಇದೆ, 3 ಸಾರಿ ಇದೆ. ಅದರ ಅರ್ಥ 6/9 ಅದೇ ಇದೆಯಾ ಇಲ್ಲಿ. ಸೊ ಇದನ್ನೇ ನಾವೇನಂತ ಕರಿತೀವಿ, ಅಗೈನ್ ಭಿನ್ನರಾಶಿಯ ಗುಣಾಕಾರ. ಸೊ ಇದೇ ರೀತಿಯಾದಂತಹ ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ನಾವು ಇವಾಗ ಮಾಡಿ ನೋಡುವ. ಸರಿ. 2/7 × 3, ಇದನ್ನ ನಿಮ್ಮ ನೋಟ್ಸ್ ನಲ್ಲಿ ಬರ್ಕೊಳ್ಳಿ. ಹಾಗಿದ್ರೆ 3 2 6/7, ಕರೆಕ್ಟಾ. ಅದೇ ತರ ಇದು 6 9 54/7, 3 1 3/8. ಇದನ್ನ ನೀವೇ ಮಾಡಿ. 13/11 × 6. ಇದನ್ನ ನೀವು ಲೈನ್ ಹಾಕೊಂಡು ನಿಮ್ಮ ನೋಟ್ಸ್ ನಲ್ಲಿ ಏನ್ ಮಾಡ್ತೀರಾ, ನಿಮ್ಮ ನೋಟ್ಸ್ ಈ ರೀತಿಯಾಗಿರುತ್ತಲ್ವಾ, ಇದರಲ್ಲಿ ಲೈಕ್ ಒಂದು ಶೀಟ್ ಏನಿರುತ್ತಲ್ಲ, ಒಂದು ಶೀಟಿನ ತೋರಿಸ್ತೀನಿ. ಹೀಗೆ ಉದ್ದ ಶೀಟ್ ಇರುತ್ತಲ್ವಾ ನಿಮ್ದು ಒಂದು ಸೈಡ್. ಸೊ ಇದರಲ್ಲಿ ಹಿಂಗೆ ಮಾರ್ಜಿನ್ ಇರುತ್ತೆ. ಸೊ ಇಲ್ಲಿ ಒಂದು ಲೈನ್ ಹಾಕೊಂಡು ABCD ಈ ಥರ ಮಾಡ್ಕೊಳ್ಳಿ. ABCD, ಒಂದು ಆ ಕಡೆ ಒಂದು ಈ ಕಡೆ ಒಂದು BCD. ಉದ್ದಕ್ಕೆ ಮಾಡ್ಕೊಳ್ಳೋದು ಬೇಡ, ಅಥವಾ ಒಂದೇ ಶೀಟಲ್ಲಿ ಎಲ್ಲದನ್ನು ಒಂದೇ ಲೈನಲ್ಲಿ ಬರೆಯೋದು ಬೇಡ. ಈ ಥರ ಬರ್ಕೊಳ್ಳಿ. ಸರಿನಾ. ಇದರಲ್ಲಿ ಇನ್ನೂ ಕ್ವಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಇದರಲ್ಲಿ ಬಂದಿರೋ ಉತ್ತರ ನಿಮ್ಗೇನಾದ್ರೂ
ಗುಣಲಬ್ಧ ನಿಮಗೆ ಬಂದಿರೋ ಆನ್ಸರ್ ಏನಾದರೂ ವಿಷಮ ಭಿನ್ನರಾಶಿ ಆಗಿದ್ರೆ ಅದನ್ನ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಇದು ವಿಷಮ ಭಿನ್ನರಾಶಿ ಅಲ್ಲ. ಇದು ಯಾವುದು ಅಂಶ ದೊಡ್ಡದಾಗಿರುತ್ತೋ, ಇಲ್ಲಿ ನೋಡಿ ಅಂಶ ದೊಡ್ಡದಾಗಿದೆ, ಇದರಲ್ಲೂ ಅಂಶ ದೊಡ್ಡದು ಬರುತ್ತೆ. ಅಂದ್ರೆ ಬಿ ಮತ್ತೆ ಸಿ ಡಿ ಕ್ವಶನ್ಗೆ ನೀವು ಮಿಶ್ರ ಭಿನ್ನರಾಶಿನ ಆಗಿ ವ್ಯಕ್ತಪಡಿಸೋದನ್ನ ಕಲೀರಿ. ಸೊ 7ನ ಈ ಕಡೆ ಬರೀತೀರಾ, 54ನ ಭಾಗಿಸ್ತಾ ಹೋಗ್ತೀರಾ. 7 7 8 56 ಅಂದರೆ 7 ಏನು ಮಾಡ್ಬೋದು, ನಾನು 49 ಬರಿಬೋದು, ಅಲ್ಲಿಗೆ 5. ಈಗ ಇದನ್ನ ನಾನು ಮಿಶ್ರ ಭಿನ್ನರಾಶಿಗೆ ಹೇಗೆ ಬರಿತೀನಿ ನೋಡ್ಕೊಳ್ಳಿ. 54/7 ಅಂತ ಪ್ರಶ್ನೆ ಇದ್ದಿದ್ದು, ಇಲ್ಲಿ 7 ಇದೆ ಅಂದರೆ ಇಲ್ಲೂ 7 ಇರಬೇಕು. ಎಷ್ಟು ಉಳಿತು? 5 ಉಳಿತು. ಇಲ್ಲೆಷ್ಟಿದೆ? 7 ಇದೆ. ಸೊ ಇದನ್ನ ನಾವು ಮಿಶ್ರ ಭಿನ್ನರಾಶಿ ಹೋದ ವರ್ಷ ಕಲ್ತಿದ್ದೀವಿ ಕೂಡ, ನೆನ್ಪು ಮಾಡ್ಕೊಳ್ಳಿ. ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಒಂದ್ಸರಿ ರಿವೈಂಡ್ ಮಾಡಿ, ಅಂದರೆ ಹಿಂದಕ್ಕೆ ಬಂದು ಮತ್ತೊಂದು ಸರಿ ನೋಡ್ಕೊಳ್ಳಿ. ಇದನ್ನ ಹೇಗೆ ಬರೆಯೋದು ಅಂತ ಮತ್ತೊಮ್ಮೆ ಬೇಕಾದರೆ ಹೇಳ್ಬಿಡ್ತೀನಿ. ಭಾಗಾಕಾರ ಮಾಡೋದು ಗೊತ್ತಿದೆ ನಿಮಗೆ. ಸೊ ಇಲ್ಲಿ 7 ಇದೆ ಅಂತಂದರೆ ಇಲ್ಲೂ 7 ಬರಿಬೇಕು. ಎಷ್ಟು ಉಳಿತು? ಕೊನೆಗೆ 5 ಉಳಿತು. ಇಲ್ಲೇನು ಬಂದಿರುತ್ತಲ್ಲ ಎಷ್ಟಲೇ ಅಂತ ಹೇಳಿ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋದು. ಸೊ ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೀಗೆ ಹೇಳಿದೆ. ಇದೇ ಥರ ನೀವು ಡಿ ಪ್ರಶ್ನೆಗೂ ಸಹಿತ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡೋದನ್ನು ಮರಿಬೇಡಿ. ಇದನ್ನು ಸಹಿತ ಇಂಪಾರ್ಟೆಂಟ್. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ನಾವು. ಸೊ ಚಿತ್ರ ಪ್ರತಿನಿಧಿಸಿ. ಸೊ ಆಗಲೇ ಕೊಟ್ಟವಲ್ಲ ಆ ಥರದ್ದೇನೆ. ಸೊ 5 ಭಾಗ ಇರಬೇಕು ಟೋಟಲ್ ಆಗಿ. ಅಂದರೆ ಒಂದು ವೃತ್ತವನ್ನು ತಗೋಬೋದಾ ನಾವು? ವೃತ್ತ ತಗೊಂಡು ಎಕ್ಸಾಕ್ಟಾಗಿ ವೃತ್ತ ಚೆನ್ನಾಗಿ ಬರ್ಕೊಳ್ಳಿ. ಒಂದು ಬಳೆನಾದರೂ ಆಯಿತು, ಒಂದು ಕ್ಯಾಪ್ದಾದರೂ ಬೆಟರ್ ಕೈವಾರ ಯೂಸ್ ಮಾಡಿ ಹಾಕಿ. ದೊಡ್ಡಕ್ಕೆ ಬೇಡ, ಸಣ್ಣದಾಗಿ. ಓಕೆ, ನಾಲ್ಕಾಯ್ತಲ್ರೋ. ವೇಟ್, ಸಮವಾಗಿರ್ಬೇಕು ಆ್ಯಕ್ಚುಲಿ. ಈ ಥರ ಏನು ಮಾಡ್ತೀವಿ, 2 ತಗೊಳ್ಳೋಣ. ನನಗೆ ನೋಡಿ ಈ ವೃತ್ತ ಹಾಕಕ್ಕೆ ಬರ್ತಾ ಇಲ್ಲ ಆ್ಯಕ್ಚುಲಿ. ಇದೆ, ಇದ್ರೊಳಗೆ ಸರ್ಕಲ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ 5 ಆಯ್ತು ಅಲ್ಲಿಗೆ. ಸೊ ಅದರಲ್ಲಿ ಎಷ್ಟು ಭಾಗ ಫಿಲ್ ಮಾಡಿರ್ಬೇಕಂತೆ? 2 ಭಾಗನ ಫಿಲ್ ಮಾಡಿರಬೇಕು. 2/5 ಅಲ್ವಾ? 1 2 1 2. ಹಾಗಿದ್ರೆ ಇದು ಒಟ್ಟು ಭಾಗ 5 ಇದೆ, 2 ಭಾಗ ಶೇಡ್ ಮಾಡಿದ್ದೀವಿ. ಒಟ್ಟು ಭಾಗ 2 ಇದೆ, 5 ಇದೆ, ಸೊ 2 ಭಾಗ ಶೇಡ್ ಮಾಡಿದ್ದೀವಿ. ಹಾಗಿದ್ರೆ ಇದನ್ನು ನಾನು ಎಷ್ಟು ಸರಿ 2/5 ಇದೆ? 2 ಸಾರಿ ಇದೆ. ಹಾಗಿದ್ರೆ ಇದು 4/5 ಬರಬೇಕು ಈ ಪಿಕ್ಚರ್ನಲ್ಲಿ. ಸೊ ಒಂದು ವೃತ್ತ ಬರ್ಕೊಳ್ತೀರಾ, ಮತ್ತೊಂದು ಅದೇ ಥರ ಭಾಗಗಳನ್ನು ಮಾಡ್ಕೊಳ್ತೀರಾ. ದೆನ್ 4 ಭಾಗನ ಶೇಡ್ ಮಾಡ್ತೀರಾ. 1 2 3 4. ದಟ್ಸ್ ಇಟ್. ಇದನ್ನು ಸಹಿತ ನಿಮ್ಮ ನೋಟ್ಸ್ನಲ್ಲಿ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಇವುಗಳನ್ನು ಪ್ರಯತ್ನಿಸಿ. ಈಗ ಮಿಶ್ರ ಭಿನ್ನರಾಶಿಲಿ ಕೊಟ್ಟಿದ್ದಾರೆ, ನಾವು ಅದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲೆಕ್ಕ ನಾನು ತೋರಿಸ್ತೀನಿ, ಉಳಿದಿದ್ದು 2ನೇ ಲೆಕ್ಕ ನೀವು ಮಾಡ್ತೀರಾ. ಓಕೆ, ಹಾಗಿದ್ರೆ 5ನ್ನ ಹಾಗೆ ಇಟ್ಕೊಂಡಿರೋಣ. ಮಿಶ್ರ ಭಿನ್ನರಾಶಿನ ಫಸ್ಟ್ ನಾವು ಇವಾಗ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡೋಣ. ಇಲ್ಲಿ ಇಂಟು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. ನೆನ್ಪು ಮಾಡ್ಕೊಳ್ಳಿ. 2 14 ಕೂಡಿಸ್ಬೇಕೀಗ. 14 + 3 14 15 16 17 17/7. ಹಾಗಿದ್ರೆ ಈಗ ಅಂಶನ ಅಂಶ ಜೊತೆ ಗುಣಿಸ್ತೀರಾ. 5 17 5 ಎಷ್ಟಪ್ಪ? 85. 75. 7 35 85 ಸರಿ ಇದೆ, /7. ಇಷ್ಟು ನಿಮ್ಮ ಉತ್ತರ ಆಗಿರುತ್ತೆ. ಅಥವಾ ಇದನ್ನು ನೀವು ಇವಾಗ ಮಿಶ್ರ ಭಿನ್ನರಾಶಿಲಿ ಇಡ್ಬೋದು. 7 85 ಹೀಗಿಡಿ. 7 1 7 ಆಗುತ್ತೆ, 15 ಉಳಿತು. 2 14 ಆಗುತ್ತೆ, 1 ಉಳಿತು. ಸೊ ಹಾಗಿದ್ರೆ ಇದನ್ನು ಮಿಶ್ರ ಭಿನ್ನರಾಶಿಗೆ ಹೇಗೆ ಬರಿಬೋದು? ಇಲ್ಲಿ 7 ಇದೆ ಅಂತಂದರೆ ಇಲ್ಲೂ 7 ಬರೀಬೇಕು. ಎಷ್ಟು ಉಳಿತು? 1 ಉಳಿತು. ಇಲ್ಲಿ 12 ಬರೀತೀವಿ. ಸೊ ಇದೇ ರೀತಿಯಾಗಿ 2ನೇ ಲೆಕ್ಕನ ಟ್ರೈ ಮಾಡ್ತೀರಾ. ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ. ನಿಧಾನ ಕಲೀರಿ, ತೊಂದರೆ ಇಲ್ಲ. ಬಟ್ ಪಕ್ಕಾ ಕಲಿಬೇಕು. ಯಾವ್ದು ಗೊತ್ತಾಗಿಲ್ಲ, ಯಾವ್ದು ರಿಪೀಟ್ ಮಾಡಬೇಕು ನನಗೆ ಹೇಳಿ, ಅಥವಾ ಕವನ ಮಿಸ್ ಹತ್ರ ಹೇಳಿ ಕಳಿಸಿ. ಅದನ್ನು ನಾನು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಗಿದ್ರೆ ಈಗ ಅಭ್ಯಾಸ 2.1ರಲ್ಲಿರೋ ಕೆಲವು ಲೆಕ್ಕಗಳನ್ನು ನಿಮಗೆ ಬರ್ಕೊಬರೋದಕ್ಕೆ ಹೇಳ್ತೀನಿ. ಇಲ್ಲಿ ಸೇಮ್ ಟು ಸೇಮ್ ನಿಮಗೆ ಈ ಹೊಂದಿಸಿ ಬರೀರಿ ಇರುತ್ತಲ್ಲ ಆ ಥರನೇ. ಸೊ ಇಲ್ಲಿ ನೋಡಿ, ಇಲ್ಲಿ ಇದಿಷ್ಟನ್ನ ಉದ್ದ ಬರ್ಕೊಳ್ಳಿ. ಈ ಥರ 2 × 1/5, 2 × 1/2, 3 × 2/3, 3 × 1/4. ಈ ಥರ ಉದ್ದಕ್ಕೆ ಬರ್ಕೊಳ್ಳಿ. ಈ ಕಡೆ ನಾನು ಇದನ್ನು ಒಂದು ತೋರಿಸಿದ್ದೆ ಕೂಡ ನಿಮಗೆ ಕ್ಲಾಸಲ್ಲಿ. ಹೀಗೆ ಇನ್ನೊಂದು 3 ಬಾಕ್ಸ್ ಇರೋದು, ಆಮೇಲೆ ವೃತ್ತ ಇರೋದು, ಈ ಥರ ಬರ್ಕೊಳ್ಳಿ. ಹೀಗೆ ಬರ್ಕೊಂಡಾದ್ಮೇಲೆ ಆನ್ಸರನ್ನು ಮಾಡೋದಕ್ಕೆ ಟ್ರೈ ಮಾಡಿ. 1-2 ತೋರಿಸ್ತೀನಿ. ಇದಿಷ್ಟರಲ್ಲಿ ಸೊ ನಾನು ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಬೇಗ. ಸಾರಿ,
ಇದು ಜಸ್ಟ್ ಉದ್ದ, ಇದು 4 ಭಾಗ ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ಇದರಲ್ಲಿ 5 ಭಾಗ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ 2x1/5 ಫಸ್ಟ್ ಕ್ವೆಶನ್ಗೆ ಉತ್ತರ ಯಾವುದು? 5 ಭಾಗ ಯಾವ್ದು ಮಾಡಿದ್ದಾರೆ? ಇದು. ಅದರಲ್ಲಿ ಒಂದು ಭಾಗನ ಏನು ಮಾಡಿದ್ದಾರೆ? ಶೇಡ್ ಮಾಡ್ಕೊಂಡಿದ್ದಾರೆ ನೋಡಿ. ಹಾಗಿದ್ರೆ ಇದಕ್ಕೆ ಉತ್ತರ ಇದು. ಸೊ ನೆಕ್ಸ್ಟ್ 2x1/2 2 ಭಾಗ ಮಾಡಿರೋದು ಇದು. ಇದರಲ್ಲಿ ಒಂದು ಭಾಗನ ಶೇಡ್ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಉತ್ತರ ಇದು. ಸೊ ಈ ರೀತಿಯಾಗಿ ಹೊಂದಿಸಿ ಬರೆಯಿರಿ, ನೀವು ಟ್ರೈ ಮಾಡ್ಬೋದು. ಸೊ ಇದನ್ನ ನೀವೇ ಟ್ರೈ ಮಾಡಿ ಬರೆದ್ಬಿಟ್ಟು ಕವನ ಮೆಸ್ಸಿಗೆ ತೋರಿಸಿ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಎ ಇಂದ ಸಿ ವರ್ಗು ಏನ್ ಮಾಡಿದ್ದಾರೆ? ಚಿತ್ರಗಳನ್ನ ಕೊಟ್ಟಿದ್ದಾರೆ ನೋಡಿ. ಎ, ಬಿ, ಸಿ 3 ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಇವುಗಳನ್ನ ಸೂಚಿಸುತ್ತೆ ಅನ್ನೋದನ್ನ ಹೇಳ್ಬೇಕಂತೆ. 3x1/5 1/5 ಅಂತ ಹೇಳಿದ್ರೆ ಯಾವ್ದು ತೋರಿಸ್ತಾ ಇದೆ? 1 2 3 4, ಇದು 4 ಭಾಗ ಇರೋದು. ಇದು 1 2 3 4 5 ಭಾಗಗಳಿದೆ. ಸೊ 5, ಅದ್ರಲ್ಲಿ 1 ಭಾಗ ಶೇಡ್ ಮಾಡಿದ್ದಾರೆ. ಇದು ಅಷ್ಟೇ, ಇದು ಅಷ್ಟೇ. ಅಲ್ಲಿಗೆ ಏನಾಗುತ್ತೆ? 1ನೇದು ಸಿಗೆ ಕರೆಕ್ಟಾ? ಇದನ್ನು ಸಹಿತ ಏನ್ ಮಾಡಿ ಅಂತಂದ್ರೆ ಉದ್ದಕ್ಕೆ ಬರ್ಕೊಳ್ಳಿ. ನಿಮ್ಮ ನೋಟ್ಸ್ ನಲ್ಲಿ ಬರೀಬೇಕಾದ್ರೆ ಇದನ್ನ ಬರೀಬೇಕು ಕಂಪಲ್ಸರಿ. ಇಷ್ಟೊಂದು ಚಿತ್ರ ಇದೆ, ಬರೀಬೇಕು. 1 2 3 ಹೀಗೆ ಬರೀರಿ. ಇಲ್ಲಿ ಎ ಬಿ ಸಿ ಬರ್ಕೊಳ್ಳಿ. ಸೊ 1ನೇದು ಏನಾಗಿದೆ? ಸಿಗಾಗಿದೆ. 1/3 ನೋಡಿ, 3 ಭಾಗಗಳಿದಾವೆ. ಕರೆಕ್ಟಾ? ಸೆಕೆಂಡ್ ಒನ್ ಎಗೆ, ಥರ್ಡ್ ಒನ್ ಡೆಫಿನೆಟ್ಲಿ 3ನೇದು ಬಿಗಾಗಿರುತ್ತೆ. ಹೌದಾ ಇಲ್ವಾ ಚೆಕ್ ಮಾಡಿ, ಮತ್ತೊಂದ್ಸರಿ ನೀವೇ ಚೆಕ್ ಮಾಡ್ಕೊಳ್ಳಿ. ಈಸಿ ಇದೆ, ಆರಾಮ್ಸೆ ಮಾಡ್ಬೋದು. ಇದನ್ನ ಆಕ್ಚುಲಿ ನನ್ನ ಕ್ಲಾಸಲ್ಲಿ ಮಾಡಿಸಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆ ಹೊಂದಿಸಿ ಬರೀರಿ, ಈ ಥರದ್ದೆಲ್ಲ ಮಾಡ್ಬೋದಲ್ವನ್ರು ಅಂಥೇಳಿ ನಾನು ತೋರಿಸಿದ್ದೀನಿ ಕೂಡ. ಅದೇ ರೀತಿಯಾಗಿ ಈಗ ಲಾಸ್ಟ್ ಒನ್ ಇವತ್ತಿನ ತರಗತಿಗೆ ಲಾಸ್ಟ್ ಮೇನ್ ಹೋಮ್ವರ್ಕ್. ಸೊ ಇದನ್ನ ಗೊತ್ತಲ್ವಾ? ಫಸ್ಟ್ ಕ್ವೆಶನ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. 7x3/5 7 3 21/5. ಹಾಗಿದ್ರೆ ಇಲ್ಲಿ ಅಂಶ ದೊಡ್ಡದಾಗಿದೆ. ಅಂಶ ದೊಡ್ಡದಾಗಿತ್ತು ಅಂದ್ರೆ ಅದನ್ನು ನಾವು ಮಿಶ್ರ ಭಿನ್ನ ರಾಶಿಲಿ ಇಡಬೇಕು. 5 ಬರೀತೀರಾ, 21 ಬರೀತೀರಾ, 5 4 20, 1 ಉಳಿತು. ಹಾಗಿದ್ರೆ ಇಲ್ಲಿ 5 ಇದೆ ಅಂದ್ರೆ ಇಲ್ಲೂ 5 ಇರಬೇಕು. ಎಷ್ಟು ಉಳಿತು? 1 ಉಳಿತು. 4 ತಗೊಂಡಿದ್ದೀವಿ, ಹಾಗಾಗಿ 4. ಮತ್ತೆ ಯಾವ್ದು ತೋರಿಸ್ಲಿ? ಲಾಸ್ಟ್ ಒನ್ ಅಂತ ತೋರಿಸ್ಲಾ? 15x 3/5 15 3 45/5. ಹಾಗಿದ್ರೆ 5ಅನ್ನ ಇವಾಗ 45ಅನ್ನ 5ರಿಂದ ನೀವು ಭಾಗಿಸ್ತಾ ಹೋಗ್ತೀರಾ. 5 9 45, ಸೂಪರ್. 47 45. ಹಾಗಿದ್ರೆ ಆನ್ಸರ್ ಬಂದ್ಬಿಟ್ಟು 9 ಅಷ್ಟೇ. ಏನಾದ್ರೂ ಕೊನೆಗೆ ನಿಮಗೆ ಉಳಿತು ಅಂದ್ರೆ ಮಾತ್ರ ಏನಾಗುತ್ತೆ? ನೀವು ಇದನ್ನ ಮಿಶ್ರ ಭಿನ್ನ ರಾಶಿಲಿ ಇಡ್ಬೋದು. ಟ್ರೈ ಮಾಡ್ತೀರಾ? ಇದಿಷ್ಟು ಹೋಮ್ವರ್ಕ್ ಆಗಿರುತ್ತೆ ನಿಮಗೆ. ಬರೆದು ನನಗೆ ಕಳಿಸಿ, ನಾನು ಅದನ್ನು ಚೆಕ್ ಮಾಡಿ ಕಳಿಸ್ತೀನಿ. ಆ್ಯಂಡ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಥರದ್ದೇ ವೀಡಿಯೋಸ್ಗಳನ್ನು ನಾವು ಕಂಟಿನ್ಯೂ ಮಾಡೋದಾದರೆ ದಯವಿಟ್ಟು ತಿಳಿಸಿ. ಅಥವಾ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಹೇಳಿ, ಏನೇನೆಲ್ಲ ಮಾಡ್ಬೋದು ಅಂಥೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾಳೆ ಕಂಟಿನ್ಯೂ ಮಾಡೋಣ. ಇದು ನಾವು ಪಾಠ ಮಾಡಿರೋದ್ರಲ್ಲಿ ಇನ್ನೂ ಇದೆ ಆ್ಯಕ್ಚುಲಿ. ನಾಳೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟು ಸಾಕು, ತುಂಬ ಆಗಿಬಿಡುತ್ತೆ ಅಂತ ಹೇಳಿ ನಾನು ಸ್ಟಾಪ್ ಮಾಡ್ತಿದ್ದೀನಿ. ಓಕೆ, ಬೈ ಬಾಯ್ ಎವ್ರಿ ಒನ್, ಟೇಕ್ ಕೇರ್.